ಬಿಲ್ಡಿಂಗ್ ಇದಾಗ್ತಾ ಇದೆ, ಶೇಕ್ ಆಗ್ತಾ ಇದೆ, ಲೆಟ್ಸ್ ರನ್. ಒಂದೇ ಸರಿ ಪಾಸ್ಪೋರ್ಟ್ ಬ್ಯಾಗ್ ತಗೊಂಡು ಇವಳಿಗೆ ಹೇಳಿ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವನನ್ನ ರ್ಯಾಪ್ ಮಾಡೋದಕ್ಕೆ ಅದೇ ಟವಲ್ ತಗೊಂಡು ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 ಫೋನು, ಪಾಸ್ಪೋರ್ಟ್ ಬಿಟ್ಟು ಇನ್ನೇನು ಇಲ್ಲ. ಓಮ್ ಓಮ್ ಅಂತ ಹೇಳ್ಕೊಂಡು ಇಳ್ದಿದ್ದ. ಪ್ಯಾನಿಕಲ್ಲಿ ಕರೆಕ್ಟಾಗಿ ಸ್ಟೆಪ್ ಇಡ್ತಾ ಇದೀವೋ ಏನು ಗೊತ್ತಿಲ್ಲ. ಫ್ಲೈಟಲ್ಲಿ ಇನ್ನೇನೋ ಆಗ್ಬೋದೇನೋ. ಸೊ ಅದು ತುಂಬ ಭಯ ಆಯ್ತು ನನಗೆ. ಏನು ಇಲ್ಲಿ ಕೂತಿದ್ದೀವಿ ಅದೊಂದು ಅದೃಷ್ಟ ಅಷ್ಟೇ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ವೆಲ್ಕಮ್ ನಮ್ಮ ನ್ಯೂಸೋ ಚಾನಲ್ಗೆ ಸ್ವಾಗತ. ಇಡೀ ಪ್ರಪಂಚ ಅರ್ಥಕ್ವಿಕ್ ಅಂತ ನೆನಪಿಸ್ಕೊಂಡಾಗ, ಭೂಕಂಪನವನ್ನು ನೆನಪಿಸ್ಕೊಂಡಾಗ 3 ಬಾರಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. 1905, 1960 ಆಸುಪಾಸಿನಲ್ಲಿ ಚಿಲಿಯಲ್ಲಿ ನಡೆದಿದ್ದು. ಅದಾದಮೇಲೆ ನಮ್ಮ ಭಾರತ ದೇಶದಲ್ಲಿ ನಾವು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದೇ ಇರೋದು 2004 ಡಿಸೆಂಬರ್ 26ನೇ ತಾರೀಕು. ಕಂಡು ಕೇಳರಿಯದ ರೀತಿಯಲ್ಲಿ ರಿಕ್ಟರ್ ಮಾಪಕದಲ್ಲಿ 9.2 ದಾಖಲಾದಂಥ ಒಂದು ಭೂಕಂಪ ಸುನಾಮಿಗೆ ತತ್ತರಿಸಿದ್ದು 10 ಲಕ್ಷಕ್ಕೂ ಹೆಚ್ಚು ಜನ. ಹಲವಾರು ದೇಶಗಳಲ್ಲಿ ಆ ಇಡೀ ಬೆಲ್ಟಲ್ಲಿ ಹಂಗೆ ನೋಡೋಕೆ ಹೋದರೆ ಮೊನ್ನೆ ಅಷ್ಟೇ ಮತ್ತೆ ಆತಂಕ ಸೃಷ್ಟಿಯಾಗಿದ್ದು ಅದು ಬ್ಯಾಂಕಾಕ್, ಮಯನ್ಮಾರ್ ಆ ಕಡೆ ಆದಂಥ ಮಗದೊಂದು ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.7 ತನಕ ದಾಖಲಾಗಿದ್ದು ಆ ಭೂಕಂಪನ. ದೇವ್ರ ದಯೆ, ನಾವು ಬಚಾವಾದ್ವಪ್ಪ, ವಾಪಸ್ ಬಂದ್ವಿ ಬೆಂಗಳೂರಿಗೆ ಅನ್ನೋ ರೀತಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಸಾಮಾನ್ಯವಾಗಿ ಈ ಥರದ ವೆಕೇಷನ್ ಬಂದಾಗ ಅಲ್ಲಿ ಹೋಗಬೇಕು, ಒಂದಷ್ಟು ಸಮಯ ಕಳಿಬೇಕು ಅಂತ ಹೋಗಿರ್ತಾರೆ. ಆದರೆ ಎದುರುಗಡೆ ನಮ್ಮ ಜೀವ ಹೋಗ್ಬಿಡುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಆತಂಕವನ್ನು ನೋಡಿ ಅದಾದಮೇಲೆ ವಾಪಸ್ ಭಾರತಕ್ಕೆ ಬಂದು ಬೆಂಗಳೂರಿಗೆ ಬಂದು ಸರ್ಜಾಪುರ್ನಲ್ಲಿ ಅವ್ರ ಮನೇಲಿ ಕೂತಿದ್ದಾರೆ ಗಂಡ ಹೆಂಡತಿ ಇಬ್ಬರು ಕೂಡ. ಅಕ್ಷಯ್ ಮತ್ತು ಜಾಗೃತಿ ದಂಪತಿಗಳು. ಈಗ ಅವ್ರ ಮನೆಗೆ ಬಂದಿದ್ದೀನಿ. ಏನಾಯಿತು ಅನ್ನೋದನ್ನ ಅವ್ರನ್ನೇ ಕೇಳೋಣ. ಹಾಯ್ ಅಕ್ಷಯ್, ಹಾಯ್ ಜಾಗೃತಿ. ಹಾಯ್ ಸರ್. ಹಲೋ ಸರ್. ಹಲೋ. ಗುಡ್ ಸ್ಮೈಲ್ ಆನ್ ಯೋರ್ ಫೇಸ್. ಯಾ, ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್ ತುಂಬ ಖುಷಿ ಇದೆ, ಎಲ್ಲರನ್ನೂ ನೋಡಿ ಸಮಾಧಾನನೂ ಇದೆ. ಹೌದು, ತುಂಬ ಖುಷಿ ಆಯಿತು. ಒಂಥರ ಬಿಗ್ ರಿಲೀಫ್ ಆಯಿತು. ಫ್ಲೈಟ್ ಸಿಕ್ಕಿದ್ದೊಂದು ರಿಲೀಫ್ ಆದರೆ ಲ್ಯಾಂಡ್ ಆಗಿ ಆಚೆ ಬಂದು ಇವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಅದನ್ನು ನೋಡಿ ಇನ್ನೂ ಫುಲ್ ರಿಲೀಫ್ ಆಯಿತು. ಹಂಗಾಗಿ ಎಲ್ಲ ಟೆಲ್ಲಸ್, ಅಂದರೆ ನೀವು ಯಾರು? ಅಂದರೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತೀರಾ? ಏನು ನಿಮ್ಮ ಬ್ಯಾಕ್ಗ್ರೌಂಡ್ ಏನು? ನಾನು ಆ್ಯಡ್ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತೀನಿ, ಆಟಮ್ ಗ್ರೇ ಅಂತ. ಸೊ ಅಲ್ಲಿ ಲೀಡಾಗಿ ವರ್ಕ್ ಮಾಡ್ತೀನಿ. ಜಾಗೃತಿಯವರು? ನಾನು ಯೂರೋಕಿಡ್ಸ್ ಫ್ರಾಂಚೈಸಿ ತೊಗೊಂಡಿದ್ದೀನಿ. ಸೊ ದೊಮ್ಸಂದ್ರದಲ್ಲಿ ನಂದು ಸ್ಕೂಲ್ ಇದೆ, ಪ್ರೀ ಸ್ಕೂಲು, ಆ್ಯಂಡ್ ಅದನ್ನು ನಡೆಸ್ತೀನಿ ಸರ್. ಸೊ ಇದು ಬೇಸಿಗೆ ರಜಾ ಬಂತು ಅಂದಾಗ ಒಂದು ವೆಕೇಶನ್ ಪ್ಲ್ಯಾನ್ ಮಾಡ್ತೀವಿ, ಅವಾಗಲೂ ಅದೇ ಥರ ಪ್ಲ್ಯಾನ್ ಆಗಿದ್ದ? ಹೌದು, ಯಾಕಂದರೆ ಒಂದು ಬರ್ತಡೇ ಇತ್ತು, ಆಮೇಲೆ ಮಾರ್ಚ್ 27 ಇವಳ್ದು ಬರ್ತಡೇ ಇತ್ತು. ಸೊ ಎಲ್ಲ ಸೇರಿ ಕಂಬೈನ್ ಮಾಡಿ ಹೋಗ್ಬರೋಣ ಅಂತ ಹೊರಟಿದ್ದಿದ್ದು. ಒಂದು ಡ್ರೀಮ್ ಇರುತ್ತಲ್ಲ, ಬರ್ಡೇ ಈ ಥರ ಸ್ಪೆಷಲ್ ಅಕೇಶನ್ನ ಇಂಥ ಜಾಗದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಹೌ ಸ್ಪೆಷಲ್ ಬ್ಯಾಂಕಾಕ್, ಮಯನ್ಮಾರ್ ಎಲ್ಲ? Bangkok was terrible, but Phuket and Krabi we enjoyed on 4 days. ಅದಾದಮೇಲೆ ಬ್ಯಾಂಕಾಕ್ಗೆ ಬಂದ್ವಿ. ಅವತ್ತಾನೇ ನಾವು ಲ್ಯಾಂಡ್ ಆಗಿದ್ದು ಬ್ಯಾಂಕ್. ಎಷ್ಟು ದಿನದ ಟ್ರಿಪ್ ಆಗಿತ್ತು ಜಾಗೃತಿ ಅವರು? 8 days ಟ್ರಿಪ್ ಆಗಿತ್ತು. ಯಾವತ್ತು ನೀವು ಅಲ್ಲಿ ಹೋಗಿದ್ದು? ಯಾವತ್ತು ಆ ಭಾಗಕ್ಕೆ? ನಾವು ಬ್ಯಾಂಕಾಕ್ ಹೋಗಿದ್ದು ಫ್ರೈಡೆ. ಅದಕ್ಕೆ ಮುಂಚೆ ಎಲ್ಲೆಲ್ಲಿ ಓಡಾಡಿದ್ರಿ? ಪುಕೆಟ್ ಮತ್ತು ಕ್ರಾಬಿಗೆ ಓಡಾಡಿದ್ವಿ. ಅಲ್ಲೆಲ್ಲ ಎಂಜಾಯ್ ಮಾಡಿದ್ರಿ? ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಸಿಟಿ. ಸೊ ಒಂದಷ್ಟು ಟ್ರಿಪ್ ಪ್ಲಾನ್ ಇರುತ್ತಲ್ಲ, ಬ್ಯಾಂಕಾಕ್ ಹೋದ ತಕ್ಷಣ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ. ಬ್ಯಾಂಕಾಕ್ ಹೋಗಿದ್ದ ದಿನ ಡೇಟ್ ನೆನಪಿದ್ರೆ ಎಷ್ಟೊತ್ತಿಗೆ ಲ್ಯಾಂಡ್ ಆದ್ರಿ ಮತ್ತು ಎಲ್ಲಿ ಹೋದ್ರಿ, ಏನಾಯಿತು? ಅದು 12 o'clock ಹಂಗೆ ರೂಮ್ ಚೆಕ್ ಇನ್ ಆದ್ವಿ. ಸೊ ಯಾವತ್ತದು? 28th. ಹೌದು. ಸೊ ರೂಮ್ ಚೆಕ್ ಇನ್ ಆಗಿ ಅವತ್ತು ಬೆಳಿಗ್ಗೆ ಕ್ರಾಬಿಂದ ಒಂದು 6 o'clock 7 o'clock ಫ್ಲೈಟ್ ಇತ್ತು. ಸೊ ಏನು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ನಾವು ಪಾಪುಗೆಲ್ಲ ಫುಡ್ ಆರ್ಡ್ರ್ ಮಾಡಿ ಅವನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಇದು 74th ಫ್ಲೋರಲ್ಲಿ ವ್ಯೂ ಪಾಯಿಂಟ್ ನೋಡೋಕೆ ಹೋಗೋಣ ಅಂತ ರೆಡಿ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಅವನಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ನಮ್ಮ ವೈಫು ಸ್ನಾನ ಮಾಡ್ಸೋಕೆ ಹೋದರು. ಸೊ ನಿಮ್ಮ ಹೋಟೆಲ್ನ ಎಷ್ಟನೇ ಫ್ಲೋರ್ ನಿಮ್ಮ ರೂಮ್ ಇದ್ದದ್ದು? 10th floor ಸರ್. 10th ಫ್ಲೋರಲ್ಲಿ ನಾವಿದ್ದಿದ್ದು. ಸೊ ಅದೇ ಅವ್ನಿಗೆ ಸ್ನಾನ ಮಾಡಿಸಿ, ಅವ್ನಿಗೆ ಸ್ವಲ್ಪ ರೆಸ್ಟ್ ಬೇಕಿತ್ತಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದರಿಂದ ರೆಸ್ಟ್ ಬೇಕಿತ್ತು. ಅದಕ್ಕೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಒಂದು 2 hours 4 o'clock ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲಕ್ಕಿಲಿ ಅದೇ ಸ್ನಾನ ಮಾಡಿಸೋ ಪ್ರೋಸೆಸ್ಸಲ್ಲೇ ನಮ್ಗದು ಅರ್ಥಕ್ಬೇಕಂತ. ಹೇಗೆ ಅಂದರೆ ಏನು ನಡೀತು ಎಕ್ಸಾಕ್ಟಾಗಿ ಅವಾಗ ಆ ಕ್ಷಣ?
ನನಗೇನಾಯಿತು ಅಂದರೆ ನನ್ನ ಮಗನಿಗೆ ಹಿ ರಿಯಲೈಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ ಅವ್ನು ಕೇಳ್ದ ಅಮ್ಮ ಏನದು ಸೌಂಡು ಅಂತ. ಬಟ್ ನನಗೇನು ಅನಿಸ್ತು ಮೈ ಬಾಡಿ ಇಸ್ ಪುಷಿಂಗ್ ದಿ ಬಾತ್ ಟಬ್ ಅಂತ ಅನಿಸ್ತು. ಐ ವಾಸ್ ಸಿಟ್ಟಿಂಗ್ ಡೌನ್ ದ ಬಾತ್ ಟಬ್ ಆ್ಯಂಡ್ ಹಿ ವಾಸ್ ಇನ್ಸೈಡ್ ದಿ ಬಾತ್ ಟಬ್. ಸೊ ನನಗೇನು ಅನಿಸ್ತು ನಾನೇ ಅದನ್ನು ಪುಷ್ ಮಾಡ್ತಾ ಇದ್ದೀನಿ ಆ್ಯಂಡ್ ದ ಅಲೈನ್ಮೆಂಟು ಏನೋ ಸರಿ ಇಲ್ಲ, ಅದ್ರದ್ದು ಸೌಂಡ್ ಬರ್ತಾ ಇದೆ, ತುಂಬ ಸೌಂಡ್ ಇತ್ತು ಆ್ಯಂಡ್ ಇಟ್ ವಾಸ್ ಮೂವಿಂಗ್ ವೆರಿ ಫೋರ್ಸ್ಫುಲಿ. ಆ ಕಡೆ ನೀರೆಲ್ಲ ಹೊರಗಡೆ ಬರ್ತಾ ಇತ್ತು, ಮೂವ್ ಆಗ್ತಾ ಇತ್ತು. ಬಟ್ ನಾನು ಯಾಕೆ ಬ್ಯಾಲೆನ್ಸ್ ತಪ್ತಾ ಇದ್ದೀನಿ, ನಾನು ಯಾಕೆ ನೂಗ್ತಾ ಇದ್ದೀನಿ ಅದನ್ನ ಅಂತ ಅಂದ್ಕೊಂಡೆ. ಅವನಿಗೆ ಅಯ್ಯೋ ಏನೋ ಬ್ಯಾಲೆನ್ಸ್ ತಪ್ತಾ ಇದ್ದೀನಿ ಇರು ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಿಲ್ಡಿಂಗ್ ಇದಾಗ್ತಾ ಇದೆ, ಶೇಕ್ ಆಗ್ತಾ ಇದೆ, ಲೆಟ್ಸ್ ರನ್ ಅಂತ ಐ ಗಾಟ್ ದಿ ವಾಯ್ಸ್ ಫ್ರಮ್ ಔಟ್ಸೈಡ್. ಅವ್ನ ರೂಮಲ್ಲಿ ಇದ್ದಿದ್ದು. ನಾನು ಇವರಿಬ್ಬರು ಅದೇ ಇದರಲ್ಲಿದ್ದರು ವಾಶ್ರೂಮಲ್ಲಿ. ನಾನು ಬೆಡ್ ಮೇಲೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ, ಚಾರ್ಜೆಲ್ಲ ಫೋನ್ ಹಾಕ್ಕೊಂಡು. ಒಂದೆರಡು ಸರಿ ತಲೆ ತಿರುಗಿದ್ದು ಅನುಭವ ಆಯಿತು. ಯಾಕೆ ಹಿಂಗೆ ಆಗ್ತದೆ, ಇವಾಗೆ ಊಟ ಮಾಡಿದ್ನಲ್ಲ ಎಲ್ಲ ಆಯ್ತಲ್ಲ ಅಂತ. ಬಟ್ ಆದರೂ 2 ಸರಿ ಕಂಟಿನ್ಯೂಸ್ ಆಯಿತು. ಥರ್ಡ್ ಟೈಮ್ ಏನು ರಿಯಲೈಸ್ ಆಯಿತು ಅಂದರೆ ಇದು ಗ್ರಾನೈಟು ಗ್ಲಾಸಸ್ ಎಲ್ಲ ಇತ್ತಲ್ಲ, ಸೊ ಅವೆಲ್ಲ ಶೇಕ್ ಆದಂಗೆ ಒಂದಕ್ಕೊಂದು ರಬ್ಬಾದಂಗೆ ಸೌಂಡ್ಸ್ ಕ್ರಿಯೇಟ್ ಆಗ್ತಾಯಿತ್ತು. ಆಮೇಲೆ ಬಿಲ್ಡಿಂಗ್ ಕ್ಲೀನಾಗಿ ಅಲ್ಲಾಡೋದು ಫೀಲ್ ಆಯಿತು. ಸೊ ಒಂದೇ ಸರಿ ಪಾಸ್ಪೋರ್ಟ್ ಬ್ಯಾಗ್ ತೊಗೊಂಡು 2 ಫೋನ್ ಚಾರ್ಜಿಂಗ್ ಹಾಕಿದ್ದೆ, ಅದು ಕಿತ್ಕೊಂಡು ಇವಳಿಗೆ ಹೇಳಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಮ್ಮಿಡಿಯೇಟಾಗಿ ನಿಮ್ಗದು ಸೆನ್ಸ್ ಆಯಿತು ಹೀಗೆ ಮಾಡ್ಬೇಕು ನಾನು ಅಂತ? ಹೌದು, ಯಾಕಂದರೆ ಪಾಸ್ಪೋರ್ಟ್ ಇಂಪಾರ್ಟೆಂಟ್. ಇವಾಗ ಏನೇ ಇಂಡಿಯಾಗೆ ಬರಬೇಕು, ಉಳಿದ್ರೆ ವಾಪಸ್ ಬರಬೇಕು. ಬಿಲ್ಡಿಂಗ್ ಇಲ್ಲ, ನಾವು ಆಚೆ ಬಂದ ತಕ್ಷಣ ಬಿಲ್ಡಿಂಗ್ ಬಿದ್ದೋದ್ರು ಪಾಸ್ಪೋರ್ಟ್ ಸಿಕ್ಕಾಕೊಳುತ್ತೆ. ಸೊ ಏನೇ ಆಚೆ ಸೇಫ್ ಆದ್ವಿ ಅಂದರೆ ಪಾಸ್ಪೋರ್ಟ್ ಬೇಕೇ ಬೇಕು. ಅರ್ಥಕ್ವಿಕ್ ಅನ್ನೋದು ಗೊತ್ತಾಯ್ತಾ ನಿಮಗೆ? ಇಲ್ಲ, ಏನೂ ಗೊತ್ತಾಗಿಲ್ಲ. ಜಸ್ಟ್ ಮೂವ್, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಆ ಥರ ಮೂವ್ ಆಗಿದ್ದು. ಇಲ್ಲೆಲ್ಲ ಆಗಿರೋ ಚೂರು ಹಿಂಗೆ ಆಗಿರುತ್ತೆ, ಇಲ್ಲ ನಾವೆಲ್ಲ ರೋಡಲ್ಲಿ ಇರ್ತೀವಿ, ಆ ಥರ ಏನು ನಮಗೆ ಬರೀ ನ್ಯೂಸಲ್ಲಿ ಹಿಂಗೆ ಆಯ್ತಂತೆ. ಬಟ್ ಫಸ್ಟ್ ಟೈಮ್ ಅದು ಫೀಲ್ ಆಗಿದ್ದು. ಓಕೆ, ಯಜಮಾನ್ರು ಕಿರ್ಚಿದ್ರು, ಅರ್ಥಕ್ವಿಕ್ ಆಯಿತು, ಅರ್ಥಕ್ವಿಕ್ ಏನೋ ಒಂದಿದು. ಬಟ್ ಅವಾಗೇನು ರಿಯಾಕ್ಷನ್ ನಿಮ್ಮದು ಅಲ್ಲಿಂದ? ಏನೂ ಇಲ್ಲ, ಅವನನ್ನು ಎತ್ಕೊಂಡೆ. ದೆನ್ ಐ ವಾಂಟೆಡ್ ಟು ಜಸ್ಟ್ ಅವನನ್ನು ರ್ಯಾಪ್ ಮಾಡೋದಕ್ಕೆ ಅದೇ ಟವಲ್ ತೊಗೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಿಫ್ಟ್ ಹತ್ರ ಬಂದ್ವಿ, ಅಲ್ಲಿ ಯಾರೋ ಒಬ್ರು ಇದ್ದರು. ಅವರು ಲಿಫ್ಟ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಅವ್ರಿಗೆ ಪ್ರಾಬಬಲಿ ಗೊತ್ತಿತ್ತೋ ಏನೋ, ಲಿಫ್ಟ್ ಯೂಸ್ ಮಾಡಬೇಡಿ ಅಂದರು. ದೆನ್ ಸ್ಟೇರ್ಸ್ ತೊಗೊಂಡು ವಿ ಸ್ಟಾರ್ಟೆಡ್ ರನ್ನಿಂಗ್. ಐ ಥಿಂಕ್ ನಾವೇ ಫಸ್ಟ್ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅನಿಸುತ್ತೆ ಸ್ಟೇರ್ಸ್. ಅಂದರೆ ಬೇರೆ ಎಲ್ಲ ಲಗೇಜ್ಗಳನ್ನ ಹೋಟೆಲ್ ರೂಮಲ್ಲಿ ಬಿಟ್ರಿ, ಬರೀ ಪಾಸ್ಪೋರ್ಟು, ನಿಮ್ಮ ವ್ಯಾಲೆಟ್ಟು, ಇಂಪಾರ್ಟೆಂಟ್ ವಸ್ತುಗಳು ಅಷ್ಟೇ ಐತಿ ಮಾತ್ರ ಇತ್ತು? ಅಷ್ಟೇ, 2 ಫೋನು ಪಾಸ್ಪೋರ್ಟ್ ಬಿಟ್ಟು ಇನ್ನೇನು ಇಲ್ಲ. 10th ಫ್ಲೋರ್ ನೀವು ಸ್ಟೇರ್ ಕೇಸಲ್ಲಿ ಹಿಡಿದಿದ್ದು? ಹೌದು. ಆ ಪ್ಯಾನಿಕಲ್ಲಿ ಕರೆಕ್ಟಾಗಿ ಸ್ಟೆಪ್ ಇಡ್ತಾ ಇದೆಯೋ ಏನೂ ಗೊತ್ತಿಲ್ಲ. ಅದು ಫುಲ್ ಡಾರ್ಕ್ ರೂಮ್ ಇತ್ತು, ಸ್ವಲ್ಪ ವಿಂಡೋಸ್ ಏನೂ ಇರಲಿಲ್ಲ. ಸೊ ಆಚೆನೂ ಏನಾಗ್ತಾಯಿದೆ ಏನೂ ಗೊತ್ತಿಲ್ಲ. ಆಚೆ ಬಟ್ ಸೌಂಡ್ ಕೇಳ್ತಾ ಇತ್ತು. ನಮ್ಮದು ಪಕ್ಕದ ಬಿಲ್ಡಿಂಗು 50 ಫ್ಲೋರ್ ಇತ್ತೇನೋ ಅದು ಸ್ವಿಮ್ಮಿಂಗ್ ಪೂಲ್ ಕ್ರ್ಯಾಕ್ ಆಗಿ ಅಲ್ಲಿಂದ ನೀರು ಬೀಳೋ ಸೌಂಡ್ ಕೇಳಿಸ್ತು. ನಾವೀಗ ವೈರಲ್ ಆಗಿರೋ ವಿಡಿಯೋಗಳು ನೋಡ್ತಿದ್ದೀವಲ್ಲ, ಸ್ವಿಮ್ಮಿಂಗ್ ಪೂಲ್ ಮೇಲ್ಗಡೆಯಿಂದ ನೀರು ಜಾರೋದು, ಅದೇ ಬಿಲ್ಡಿಂಗ್ ಅವೆಲ್ಲ? ಅದು ಜಸ್ಟ್ ನಮ್ಮ ಬಿಹೈಂಡ್ ಬಿಲ್ಡಿಂಗೇ ಸರ್ ಅದು. ಹಾಂ, ನಾನು ಕೆಳಗಡೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಅದನ್ನು. ನನಗದು ನೀರಂತ ಗೊತ್ತಾಗಿಲ್ಲ, ಬಿಕಾಸ್ ಅಷ್ಟು ಫೋರ್ಸಲ್ಲಿ ಬೀಳ್ತಾ ಇದ್ದಿದ್ದರಿಂದ ನಾನು ಅದು ಹೊಗೆ ಥರ ಅನ್ಕೊಂಬಿಟ್ಟೆ. ಆ ಬಿಲ್ಡಿಂಗ್ ಏನೋ ಬರ್ನ್ ಆಗ್ತಾ ಇದೆ, ನಮ್ಮ ಬಿಲ್ಡಿಂಗ್ ಏನಾಗ್ತಾ ಇದೆ ಏನೂ ಗೊತ್ತಿಲ್ಲ. ಫಸ್ಟ್ ನಾನು ಅಂದ್ಕೊಂಡಿದ್ದು ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸರಿ ಇಲ್ಲದೆ, ಬಿಕಾಸ್ ಈಗ ನ್ಯೂಸಸ್ ನೋಡ್ತೀವಲ್ಲ ತುಂಬ ನಮ್ಮ ಇದರಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲದೆ ಬೀಳುತ್ತೆ ಅಂತ. ಆ ಥರ ಏನೋ ನನ್ನ ಮೈಂಡಲ್ಲಿ ಬಂದಿದ್ದು. ಅದ್ಕಬೇಕಂತ ಯಾವ ಕಡೆಯಿಂದನೂ ಯೋಚನೆ ಮಾಡಿರಲಿಲ್ಲ. ಆ ಥರ ಅಂದ್ಕೊಂಡು ಬಿಲ್ಡಿಂಗ್ ನಮ್ಮದೇನೋ ಸರಿ ಇಲ್ಲ ಅಂತ ಅಂದ್ಕೊಂಡು ಓಡ್ ಬಂದಾಗ ಆ ಬಿಲ್ಡಿಂಗ್ ನೋಡ್ಬಿಟ್ಟು ಅದೇನಾಯಿತು ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ರೋಡಲ್ಲಿ ಸ್ವಲ್ಪ ಜನ ಸೇರಿದ್ರು. ಬಟ್ ನಿಮ್ಮ ಹೋಟೆಲ್ ಯಾರಿಗೂ ಗೊತ್ತಿಲ್ಲ ಇದು? ಇಲ್ಲ, ನಮ್ಮ ಜೊತೆ ಸ್ವಲ್ಪ ಜನ, ಇಬ್ಬರಷ್ಟೇ. ಇಬ್ಬರು ಮತ್ತೆ ಜನ ಸ್ಟಾಫ್, ಒಬ್ರು ಆ್ಯಂಡ್ ಇನ್ನೊಬ್ರು ಲೇಡಿ, ಆ್ಯಂಡ್ ನಾವು 3 ಜನ ಓಡ್ ಬಂದ್ವಿ ಫಸ್ಟು. ಅದಾದ್ಮೇಲೆ ಬೇರೆಯವ್ರು ಬಂದರು. ನಾವು ಸ್ಟೇರ್ಸಲ್ಲಿ ಬರ್ಬೇಕಾದ್ರೆ ನಮ್ಗೆ ಇನ್ನು ಯಾರ್ದು ಕಾಂಟ್ಯಾಕ್ಟ್, ಯಾರು ಅಲರ್ಟ್ ಗಿಲರ್ಟ್ ಯಾರು ಕೊಟ್ಟಿಲ್ಲ, ಯಾರಿಗೂ ಗೊತ್ತಿಲ್ಲ. ಏನು ಅಲರ್ಟ್ ಸೌಂಡು, ಸೈರನ್ನು ಏನೂ ಆಗಿಲ್ಲ. ನಾವೇ ಮೇನ್ ಸೆಕೆಂಡ್ ಅನ್ಸುತ್ತೆ, ಆ ಸೆಕೆಂಡಲ್ಲೇ ನಡೆದಿದ್ರಿಂದ ವಿ ರಿಯಲೈಸ್ಡ್ ಆ ಪ್ರಾಪರ್ ಆ ಟೈಮಿಂಗಲ್ಲೇ. ನಾವು ಓಡಬೇಕಾದ್ರೂ ವಿ ಕುಡ್ ಫೀಲ್ ಅ ಲಿಟಲ್ ಶೇಕ್. ಸೊ ಅಷ್ಟು ಬೇಗ ರಿಯಲೈಸ್ ಮಾಡ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಗುಡ್, ಆ್ಯಕ್ಚುಲಿ ನೋಡಿ ಎಷ್ಟು ಬೇಗ ಅಕ್ಷಯ್ ನೀವು ಅದನ್ನು ಗ್ರಾಸ್ಪ್ ಮಾಡಿದ್ದೀರಾ. ಇಲ್ಲಿರಬಾರ್ದು, ಸಡನ್ನಾಗಿ ಓಡಬೇಕು ರೂಮಿಂದ ಆಚೆಗೆ ಅನ್ನೋದಿದೆಯಲ್ಲ. ಐ ಥಿಂಕ್ ಬೇರೆಯವ್ರಿಗೂ ಇದೊಂದು ಗೊತ್ತಾಗಬೇಕು ಈ ಥರದ್ದೆಲ್ಲ ಅನಿಸುತ್ತೆ. ಬಟ್ ಓಕೆ, ಹೌ ಮಚ್ ಟೈಮ್ ನಿಮ್ಮ ರೂಮಿಂದ ನಿಮ್ಗೆ ಗೊತ್ತಾಗಿ 10th ಫ್ಲೋರ್ ಸ್ಟೇರ್ ಕೇಸ್ ಇಳಿದು ಆಚೆ ಬರ್ತಂಗೆ ಎಷ್ಟು ಟೈಮ್ ತೊಗೋತು? ಒಂದು 3 ಮಿನಿಟ್ಸ್ ಮಿನಿಮಮ್ ಆಗಿರುತ್ತೆ. 3-4 minutes. ಅಲ್ಲ, ನಾರ್ಮಲಿನೂ ಕೂಡ ಅಷ್ಟು ಬೇಗ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಲೈಫಲ್ಲಿ. ಒನ್ ಟೈಮಲ್ಲಿ ನನ್ನ ಪ್ಯಾಂಟಿಗೆ ಕಾಲು ಸಿಗಾಕೊಂತು. ಐ ವಾಸ್ ಹೋಲ್ಡಿಂಗ್ ಹಿಮ್. ನಂಗೆ ಅವಾಗ ಸ್ವಲ್ಪ ರಿಯಲೈಸ್ ಆಯಿತು ಐ ಶುಡ್ ನಾಟ್ ರಶ್, ತುಂಬ ಫಾಸ್ಟಾಗಿ ಓಡಬಾರ್ದು. ಬಿಕಾಸ್ ಆ ಆಕ್ಸಿಡೆಂಟಲ್ ಜೊತೆ ಇದು ಒಂದಾದರೆ ಇಟ್ ವಿಲ್ ಬಿ, ಅವನೂ ಎತ್ಕೊಂಡಿದ್ನಲ್ಲ, ಅವನಿಗೇನೂ ಆಗಬಾರ್ದು ಅಂತ. ಬಟ್ ಆವಾಗ ಸ್ವಲ್ಪ ಸ್ಲೋ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಒಂದು ಕಾರ್ ಪಾಸ್ ಆಗ್ತಾ ಇತ್ತು. ಸೊ ವಿ ಆಸ್ಟ್ ಹೆಲ್ಪ್ ಅವ್ರ ಹತ್ರ, ಆ್ಯಂಡ್ ಇಮಿಡಿಯೇಟಾಗಿ ಕಾರಲ್ಲಿ ಕೂತ್ಕೊಂಡು ಹೊರಗಡೆ ರೋಡಿಗೆ ಬಂದ್ವಿ ಫಸ್ಟ್ ಫ್ಲೋರಿಗೆ. ಓಕೆ, ಆಚೆ ಬಂದ ತಕ್ಷಣ
ಇದುವರೆಗೆ ಇದು ತಲೆಯಲ್ಲಿ ಬೇರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ, ಏನೇನೋ ಆತಂಕ ಇತ್ತು. ಕರೆಕ್ಟ್. ಆಚೆ ಬಂದ ತಕ್ಷಣ ಹೇಗಿತ್ತು ಅಲ್ಲಿ? ಆಚೆ ಬಂದ ತಕ್ಷಣ ಎಲ್ಲ ಫುಲ್ ಸೈಲೆನ್ಸ್, ಎಲ್ಲರೂ ವಿಡಿಯೋ ತೆಗಿತಾ ಇದ್ದಾರೆ. ಅದು ಪಕ್ಕದ್ದು ಅಷ್ಟು ಜೋರಾಗಿ ನೀರು ಬರ್ತಾ ಇದೆ, ಅಲ್ಲಿಂದ ಜನ ಆಚೆ ಬರೋದು, ಎಲ್ಲ ಬಿಲ್ಡಿಂಗಿಂದ ಆಚೆ ಬರೋದು. ಅದು ಸುಕಂವಿತ್ ಅಂತ ಅದು ಏರಿಯಾ. ಏನು ಏರಿಯಾ ಹೆಸರು? ಸುಕಂವಿತ್ ಅಂತ. ಸುಕಂವಿತ್. ಹಾಂ ಹೌದು, ಅದು ಸ್ವಲ್ಪ ಪಾಪ್ಯುಲರ್ ಹೋಟೆಲ್ಸಿಗಾಗಲಿ ಎಲ್ಲ ಸ್ಟೇಗಾಗಿ ಹೈ ರೈಸ್ ಬಿಲ್ಡಿಂಗಿಗೆ ಅದು ಫೇಮಸ್ ರೋಡು. ಸೊ ಎಲ್ಲ ಹೈ ರೈಸ್ ಬಿಲ್ಡಿಂಗ್ ಅವರೆಲ್ಲ ಆಚೆ ಬರೋದು, ಓಡೋದು. ನಾವು ಹೆಂಗೆ ಇನ್ನೊಂದು ಟವಲಲ್ಲಿ ಬಂದಿದ್ವೋ ಎಷ್ಟೊಂದು ಜನ ಟವಲಲ್ಲಿ ಆಚೆ ಬಂದಿದ್ವು, ವಾರ್ಡ್ರೋಬ್ಸಲ್ಲಿ ಆಚೆ ಬಂದಿರೋದು. ಸೊ ಆ ಥರ. ಸೊ ಎಲ್ಲರೂ ಪ್ಯಾನಿಕ್ ಅಷ್ಟೇ. ತುಂಬ ಜನ ವೀಡಿಯೋಸ್ ಮಾಡ್ತಾಯಿದ್ರು ನಮಗೆ. ಅಯ್ಯೋ ಈ ಟೈಮಲ್ಲೂ ಜನ ವೀಡಿಯೋ ಮಾಡೋಷ್ಟು ಶಕ್ತಿ ಇದೆಯಾ ಅಂತ ಅವರು ನೋಡಿದ್ರೆ ಅನಿಸ್ತಾ ಇತ್ತು. ಆ್ಯಂಡ್ ಅವರೆಲ್ಲ ಹೆಂಗೆ ವೀಡಿಯೋ ಮಾಡ್ತಾಯಿದ್ರು ಅಂದರೆ ಇನ್ನೇನು ಬಿಲ್ಡಿಂಗ್ ಬಿದ್ದೋಗ್ಬೋದೇನೋ ಅನ್ನೋ ಥರ ಹಿಡ್ಕೊಂಡು ನಿಂತೇ ಇದ್ದಾರೆ. ನಾವು ಎಲ್ಲಿ ಓಡೋದು ಅಂತ ಗೊತ್ತಾಗ್ತಾ ಇಲ್ಲ. ವಿ ವಾಂಟೆಡ್ ಟು ಜಸ್ಟ್ ರನ್. ಆ ಟಾಲ್ ಬಿಲ್ಡಿಂಗ್ಸಿಂದ ಓಡಬೇಕಿತ್ತು, ಬಟ್ ಪೀಪಲ್ ವೇರ್ ಕೂಲ್. ನಮ್ಮನ್ನು ಕಂಪೇರ್ ಮಾಡಿದ್ರೆ ನಮ್ಗೆ ಅನಿಸಿದ್ದು, ಬಿಕಾಸ್ ಅಲ್ಲೇ ನಿಂತ್ಕೊಂಡು ಅವ್ರು ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ರು. ನಮಗೆ ನಾವು ಉಳಿದ್ರೆ ಸಾಕಪ್ಪ, ಓಡೋಣ ಅಂತ ಒಂದು ಸ್ಮಾಲ್ ಬಿಲ್ಡಿಂಗ್ ಹತ್ರ ಬಂದು ನಿಂತ್ಕೊಂಡ್ವಿ ನಾವು. ಎಷ್ಟು ಮನೆ ದೇವರು ಅಥವಾ ದೇವರು ಅಥವಾ ಹರಕೆ ಏನೇನೆಲ್ಲ ಅನ್ಕೊಂಡ್ರಿ ಜಾಗೃತಿ? ಅಯ್ಯೋ ತುಂಬ ಓಂ ನಮ ಶಿವಾಯ ಅಂತ ಇವನು ಜೋರಾಗೇನೆ ಇದು ಮಾಡ್ತಾಯಿದ್ರು, ಚಾಂಟಿಂಗ್ ಮಾಡ್ತಾಯಿದ್ರು. ನನಗೆ ಇವಂದು ಒಬ್ಬಂದಷ್ಟೇ, ನನಗೆ ಇವ್ನು ಎದ್ರುಕೊಂಬೇಡ ಅಂತ ಅವ್ನಿಗಷ್ಟೇ. ನಾನು ಇನ್ನೇನು ಆ ಕ್ಷಣದಲ್ಲಿ ನಂಗೆ ಯಾವ ದೇವರು ನೆನ್ಪು ಬಂದಿಲ್ಲ. ಬಟ್ ಇವಂದಷ್ಟೇ ನನಗಿದ್ದಿದ್ದು, ನೀನು ಎದುರುಬೇಡ ಅಂತ ಅವ್ನಿಗೆ ಹೇಳ್ತಾ ಇದ್ದೆ. ಬಟ್ ಹಿ ವಾಸ್ ಕೂಲ್. ಅವ್ನು ಶಾಕಲ್ಲಿದ್ದ ಅನಿಸುತ್ತೆ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದ ಎಲ್ಲನೂ. ಆ್ಯಂಡ್ ಅಲ್ಲಿ ಬಂದು ಒಂದು ಮಸಾಜ್ ಸೆಂಟರ್ ಇತ್ತಲ್ಲಿ, ಪಾರ್ಲರ್ಸ್ ಇರ್ತಾವಲ್ಲ, ಅವರು ಬನ್ನಿ ಒಳಗಡೆ ಅಂತ ಕರೆದ್ರು. ಇವ್ನು ಎತ್ಕೊಂಡಿದ್ನಲ್ಲ, ಅದಾದಮೇಲೆ ನನಗೆ ಅಲ್ಲಿ ಅವ್ರ ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೂ ಆ ಕ್ಷಣದಲ್ಲಿ ಹೆದರಿಕೆ. ಬಿಕಾಸ್ ಅವಾಗ ಗೊತ್ತಾಯ್ತು ನಮಗೆ ಇಟ್ ಇಸ್ ಅರ್ಥ್ಕ್ವೇಕ್, ಏನಾದರೂ ಆಗ್ಬೋದು ಅಂತ. ಸ್ವಲ್ಪ ಹೊತ್ತು ಇಲ್ಲ ಹೊರಗಡೆನೇ ನಿಲ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಅವ್ರು ಇಲ್ಲ ಬನ್ನಿ ಏನಾಗಲ್ಲ, ನಮ್ಮ ಬಿಲ್ಡಿಂಗ್ ಶೇಕ್ ಆಗಿಲ್ಲ, ಚಿಕ್ಕದು ಅಂತ ಹೇಳಿದ್ರು. ಅದಾದಮೇಲೆ ಒಳಗಡೆ ಹೋಗಿ ಪಾಪ ನೀರು, ಆಮೇಲೆ ಇವನಿಗೊಂದು ಟೀ ಶರ್ಟು, ನನಗೆ ಅವನಿಗೆಲ್ಲ ಏನೇನೋ ಒತ್ಕೊಳ್ಳೋಕೆ ಡ್ರೆಸ್ಸು ಎಲ್ಲ ಕೊಟ್ಟರು. ಸೊ ಪಾಪ ತುಂಬ ಹೆಲ್ಪ್ಫುಲ್. ಆ್ಯಂಡ್ ವಿ ಡಿಂಟ್ ಹ್ಯಾವ್ ಸ್ಲಿಪ್ಪರ್ಸ್, ಏನೂ ಇರಲಿಲ್ಲ, ಅವ್ರದ್ದೇ ಸ್ಲಿಪ್ಪರ್ಸ್. ಇನ್ನೂ ನಾವೆಲ್ಲ ವಾಪಸ್ ತೊಗೊಂಡ್ಬಂದ್ವಿ, ಅದೊಂದು ನೆನಪಿಗಿರಲಿ ಅಂತ ಅವ್ರದ್ದೆಲ್ಲನೂ ವಾಪಸ್ ಮನೆಗೆ ತೊಗೊಂಡ್ಬಂದ್ವಿ. ಶಿವನ್ ಭಕ್ತರ ಅಕ್ಷಯ್? ಹಂಗೇನಿಲ್ಲ, ಓಂ ಅಷ್ಟೇ ಜ್ಞಾಪಕಾಗಿದ್ದು. ಸೊ ಓಂ ಅಂತ ಹೇಳ್ಕೊಂಡು ಇಳ್ದಿದ್ದ. ಸ್ಟೇರ್ ಕೇಸ್ ಪೂರ್ತಿ ಇಳಿಬೇಕಾರಲ್ಲ ಹೇಳಿದ್ರಿ ನೀವು? ಹೌದು, ಅದೊಂದೇ ಇದು ವೈಬ್ರೇಷನ್ ಎಲ್ಲರೂ ನಂಬ್ತಾರಲ್ಲ. ಸೊ ಹಂಗಾಗಿ ಅದನ್ನು ಹೇಳೋಣ ಅಂತ ಬಚಾವಾಗಕ್ಕೆ ಅಷ್ಟೇ. ಇವಾಗ ಅದನ್ನ ನೆನೆಸ್ಕೊಂಡ್ರೆ ಯಪ್ಪ ಅನ್ಸುತ್ತಲ್ವಾ? ಏನು ಇಲ್ಲಿ ಕೂತಿದ್ದೀವಿ ಅದೊಂದು ಅದೃಷ್ಟ ಅಷ್ಟೇ. ಬಟ್ ಎಲ್ಲ ನಮ್ಮ ಪರವಾಗಿ ಆಗಿರೋದ್ರಿಂದ ಖುಷಿ ಆಯ್ತು ಅಷ್ಟೇ. ಓಕೆ, ಆಚೆ ಬಂದ್ರಿ, ಅದಾದಮೇಲೆ ಯಾರೋ ಹೆಲ್ಪ್ ಮಾಡಿದ್ರು, ಬಟ್ ನಿಮ್ಗೆ ಎದುರುಗಡೆ ಕಾಣ್ತಾ ಇತ್ತು ಇನ್ನೇನೇನೋ ಆಗ್ತಾ ಇದೆ ಅಂತ. ಒಂದು ಸಮಾಧಾನ ಆಗಿದ್ದು ಏನು ಕೇಳಿಸ್ಕೊಂಡಾಗ, ಏನಾದಾಗ ಇದಿಷ್ಟು ಎಷ್ಟು ಸಮಯ ತಗೋತು? ಒಂದು 20 ನಿಮಿಷ ಆಯಿತಾ? ಅಷ್ಟೇ, 20 ನಿಮಿಷ ಆಯಿತು. ಅದಾದಮೇಲೆ 2 hours ವಿ ವೇರ್ ವೇಟಿಂಗ್. ಆ ರೋಡಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಗೌರ್ಮೆಂಟಿಂದ ಅವ್ರಿಗೆಲ್ಲ ಇದು ಬಂತು ಅನಿಸುತ್ತೆ, ಈಗ ಸ್ಟೇಬಲ್ ಇದೆ, ಸೊ ಕ್ಯಾಬಿನ್ಗಳಲ್ಲಿ ಕೂರಿಸ್ಕೊಬೋದು ಗೆಸ್ಟ್ಸ್ನ ಅಂತ. ಅವಾಗ ಅವರೆಲ್ಲ ಬಂದು ಕರೆದ್ರು, ಬನ್ನಿ ಕ್ಯಾಬಿನಲ್ಲಿ ಕೂತ್ಕೊಳ್ಳಿ, ನಾವು ಇಟ್ ಇಸ್ ಸ್ಟೇಬಲ್, ಏನೂ ಇಲ್ಲ, ಇವಾಗ ಸ್ಟೇಬಲ್ ಇದೆ ಅಂತ ಗೌರ್ಮೆಂಟಿಂದ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅಂತ. ಸೊ ಆ ಟೈಮಲ್ಲಿ ನಾವು ಹೋಗಲಿಲ್ಲ, ಬಿಕಾಸ್ ಕ್ಯಾಬಿನಲ್ಲಿ ತುಂಬ ಕ್ರೌಡ್ ಇತ್ತು. ಇವನು ಇದ್ದಿದ್ದರಿಂದ ವಿ ಡಿಂಟ್ ವಾಂಟ್ ಟು ಅಗೇನ್ ಗೋ ಇನ್ಸೈಡ್. ಅಲ್ಲೇ ಒಂದು ಆಟೋ ಇತ್ತು, ಟುಕ್ ಇತ್ತು, ಅದರೊಳಗಡೆ ಕೂತಿ ಅದಾದಮೇಲೆ ಇಮಿಡಿಯೇಟ್ಲಿ ನಾವು ಇಂಡಿಯಾಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಷ್ಟು ಜನ ಆಚೆ ಇದ್ರು ನಿಮ್ಮ ಥರ? ತುಂಬ ಜನ ಇದ್ದರು. ಅಂದರೆ ಯಾಕಂದರೆ ಅಲ್ಲೆಲ್ಲ ಹೈರೈಸ್ ಬಿಲ್ಡಿಂಗೆ. ಸೊ ಒಬ್ಬೊಬ್ಬರೇ ಅದು 50 ಫ್ಲೋರ್ ಎಲ್ಲ, ಅವರೆಲ್ಲ ನಿಧಾನಕ್ಕೆ ಇಳಿದು ಬರೋರು. ಯಾಕಂದರೆ ಲಿಫ್ಟೆಲ್ಲ ಜಾಮ್ ಆಗೋಗಿತ್ತು. ಸೊ ಎಲ್ಲ ಅವ್ರವ್ರ ಸ್ಪೀಡಲ್ಲಿ ನಿಧಾನಕ್ಕೆ ಇಳ್ಕೊಂಡು ಏಜ್ಡ್ ಇದ್ದರು ಎಲ್ಲ. ನಮಗೊಂದು ಟ್ಯಾಕ್ಸಿ ಬುಕ್ ಮಾಡಿಕೊಟ್ಬಿಡಿ, ನಾವು ಏರ್ಪೋರ್ಟಿಗೆ ಹೊಟ್ಟೋಗ್ತೀವಿ ಅಂತ ಅಷ್ಟೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಅವರೂ ಮಗು ಇದ್ದಿದ್ದರಿಂದ ಇಮಿಡಿಯೇಟಾಗಿ ಯಾವುದೋ ಟ್ಯಾಕ್ಸಿ ನಮ್ಗೆ ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಮ್ಯಾನೇಜರೇ ರೋಡಿಗೆ ಹೋಗಿ ಯಾವುದೋ ಟ್ಯಾಕ್ಸಿ ಅವ್ರನ್ನ ಕರ್ಕೊಂಬಂದು ಹಿಟೋಲ್ಡ್ ನೀವು ಟ್ಯಾಕ್ಸಿ ಒಳಗಡೆ ಕುತ್ಕೊಂಬಿಡಿ ಬಿಫೋರ್ ಡ್ರೈವರ್ ಚೇಂಜಸ್ ಇಸ್ ಮೈಂಡ್. ಆ ಮೂಮೆಂಟಲ್ಲಿ ಟ್ಯಾಕ್ಸಿ ಒಳಗಡೆ ಕುತ್ಕೊಳ್ಳಿ, ನಾವು ನಿಮ್ಮ ಲಗೇಜ್ನೆಲ್ಲ ತೊಗೊಂಬರೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಅವ್ರ ಸ್ಟಾಫ್ನೇ ಮೇಲೆ ಕಳಿಸಿ ಲಗೇಜ್ ಎಲ್ಲ ತೊಗೊಂಬಂದು ನಮಗೆ. ನಿಮ್ಮ ಲಗೇಜ್ ಎಲ್ಲ ಬಂತು? ವಿ ಡಿಂಟ್ ವಾಂಟ್ ಇಟ್. ನಮಗೇನು ಅದು ಬಿಕಾಸ್ ಅದ್ರಲ್ಲಿ ಇನ್ನೇನು ಬಟ್ಟೆ ಇದೆ ಅಷ್ಟೇ, ಪರವಾಗಿಲ್ಲ, ಹೋದರೂ ಪರವಾಗಿಲ್ಲ, ನಾವು ಇಂಡಿಯಾಗೆ ಹೋಗಬೇಕು ಅಂತ. ಬಟ್ ಅವ್ರು ಬಿಡಲಿಲ್ಲ, ಇಲ್ಲ ನಾನು ತರಿಸ್ತೀನಿ, ಬಿಕಾಸ್ ಈಗ ಸ್ಟೇಬಲ್ ಇದೆ, ಸ್ಟಾಫನ್ನು ಕಳಿಸ್ತೀವಿ ಅಂತ. ಪಾಪ ಸ್ಟಾಫು ಸ್ಟೇರ್ಸಲ್ಲೇ ಹೋಗಿ 10 ಫ್ಲೋರ್ಸು ನಮ್ದು ಅಷ್ಟು ಸೂಟ್ ಕೇಸ್ ಎಲ್ಲ ತೊಗೊಂಡು ನಮಗೆ ಬಂದು ಕೊಟ್ಟು ಸೇಫಾಗಿ ರೀಚ್ ಆಗಿ ಅಂತ. ತುಂಬ ಸ್ವೀಟ್ ಇದ್ರು ಅಲ್ಲಿ ಎಲ್ಲರೂ ಅಷ್ಟೇ. ಸೇಫಾಗಿ ರೀಚ್ ಆಗಿ ನಿಮ್ಮ ಪ್ಲೇಸ್ನ ಅಂತೆಲ್ಲ ಹೇಳಿ ವಿಶ್ ಮಾಡಿ ನಮಗೆ ಕಳಿಸಿದ್ರು. ಬಟ್
ಇಂಡಿಯಾಗೆ ಅಷ್ಟೊತ್ತು ಖುಷಿಯಾಗಿ ಗೊತ್ತಾಗಿತ್ತು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಥವಾ ನೀವೇ ಮಾಡಿದ್ರೆ ಕಾಂಟ್ಯಾಕ್ಟ್? ಇಲ್ಲ, ಫಸ್ಟ್ ನಮ್ಮ ತಂದೆಯವ್ರಿಗೆ ಗೊತ್ತಾಯಿತು. ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿ ಹೇಳಿದ್ರಂತೆ ಹಿಂಗಾಗಿದೆ ಬ್ಯಾಂಕಾಕಲ್ಲಿ ಅಂತ. ಇವ್ರ ತಂದೆಯವ್ರಿಗೆ ಗೊತ್ತಿರಲಿಲ್ಲ, ಇವಳೇ ಫಸ್ಟ್ ಕಾಲ್ ಮಾಡಿ ಹೇಳಿದ್ರು ತಂದೆ ತಾಯಿಗೆ. ಸೊ ಹಂಗಾಗಿ ಆತಂಕ ಆಗಿರುತ್ತೆ ಒಂದಷ್ಟು ತುಂಬ. ಅವ್ರ ತಂದೆಗೆ ತಾಯಿಗೆ ಭಾಳ ಆತಂಕ ಆಗಿತ್ತು. ಏನಂದ್ರು ಅಪ್ಪ ಅಮ್ಮ, ಏನಂತಿದ್ರು? ಅವ್ರಿಗೆ ಫೋನ್ ತೊಗೊಂಡ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ತಾಯಿದೆ, ಏನು ಹೇಳ್ತಾ ಇದೆಯಾ ನಿಜ? ಬಿಕಾಸ್ ಅವರು ಅವಾಗ ತಾನೇ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಕಾಲ್ ಮಾಡಿದ್ದೆ, ಇವನಿಗೆ ಹಿಂಗೆ ಸ್ನಾನ ಮಾಡ್ಸೋಕೆ ಹೋಗ್ತೀನಿ ಅಂತ. ಆ್ಯಂಡ್ ಅವರೇ ವಿಡಿಯೋ ಕಾಲ್ ಮಾಡಿದ್ರು. ಮೋಸ್ಟ್ಲಿ ಸ್ನಾನ ಆಯ್ತು ಅನಿಸುತ್ತೆ, ನೋಡಕ್ಕೆ ಅವನನ್ನು ನೋಡೋದಕ್ಕೆ ಅಂತ ಫೋನ್ ಮಾಡಿದ್ರು. ನಾನು ವಿಡಿಯೋ ಕಾಲ್ ಕಟ್ ಮಾಡಿ ನಾರ್ಮಲ್ ಕಾಲ್ ಮಾಡಿ ಈ ಥರ ಅರ್ಥಕ್ವೇಕ್ ಆಗಿದೆ ಅಂತ ಹೇಳಿದೆ. ಸೊ ಅವ್ರಿಗೆ ತುಂಬ ಇದಾಯಿತು, ಅಯ್ಯೋ ನಂಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ತಾಯಿದೆ, ಏನು ಹೇಳ್ತಾ ಇದೆಯಾ, ನಿಜ ಹೇಳ್ತಾ ಇದೆಯಾ? ಅವ್ರು ಹೊರಗಡೆ ಇದ್ರು, ಅವ್ರಿಗೇನು ನ್ಯೂಸ್ ಗೊತ್ತೇ ಇಲ್ಲ ಅಲ್ಲಿ ತನಕ. ಅದಾದಮೇಲೆ ಇಲ್ಲ ನಿಜ, ಬಟ್ ಇವಾಗ ಸ್ಟೇಬಲ್ ಇದ್ದೀವಿ, ಏನು ಹೆದರ್ಕೊಂಬೇಡಿ ಅಂತ ಹೇಳಿ ಅದಾದಮೇಲೆ ಅವರು ಎಲ್ಲರನ್ನೂ ವಿಚಾರಿಸೋಕ್ಕೆ ಸ್ಟಾರ್ಟ್ ಮಾಡಿ ಅವರೇ ಇಮಿಡಿಯೇಟಾಗಿ ಫ್ಲೈಟ್ ಬುಕ್ ಮಾಡಿದ್ರು ನಮಗೆ. ಅಂದರೆ ನಮ್ಮ ಮಕ್ಕಳು ಹೋಗಿದ್ದಾರೆ, ಸೇಫಾಗಿ ಬರಲಿ ಅಂತ ಒಂದಿರುತ್ತೆ, ಆತಂಕ ಇರುತ್ತೆ. ನೀವು ವಾಪಸ್ ಬಂದು ಕಣ್ಣು ಮುಂದೆ ನೋಡೋ ತನಕನೂ ಹಾಗೇ ಇರುತ್ತೆ. ಯಾವಾಗ ಬಂದ್ರಿ? ಏರ್ಪೋರ್ಟಲ್ಲಿ ಏನಾಯಿತು ಬೆಂಗಳೂರಿಗೆ ಬಂದ ತಕ್ಷಣ? ನಾವು ಹೊರಟಿದ್ದು 9:40 ಫ್ಲೈಟ್ ಇತ್ತು, ಬಟ್ ಟೇಕ್ ಆಫ್ ಆಗೋಷ್ಟರಲ್ಲಿ 10:15 ಆಯಿತು. ಅಲ್ಲೇನೂ ತೊಂದರೆ ಇರಲಿಲ್ವಾ ಏರ್ಕ್ರಾಫ್ಟಲ್ಲಿ? ಅಂದರೆ ಟೇಕ್ ಆಫು ಲ್ಯಾಂಡಿಂಗಲ್ಲಿ ಏನು ತೊಂದರೆ ಆಗಿಲ್ಲ ಅಲ್ಲಿ? ಹಾಫ್ ಆನ್ ಅವರ್ ಡಿಲೇ ಆಯಿತು ನಮ್ಮ ಫ್ಲೈಟು, 9:10 ಸೊ ಅದೊಂಥರ ಡಿಲೇ ಆಗಿ ಕೆಲವು ಕ್ಯಾನ್ಸಲು ಆಗ್ತಾಯಿದ್ವು. ಕೋಚಿ ಫ್ಲೈಟ್ ಕ್ಯಾನ್ಸಲ್ ಆಯಿತು ನಮ್ಗೆ, ಅದೊಂದು ಹತ್ತ ತನಕನೂ. ಆ್ಯಂಡ್ ಇಲ್ಲಿ ಬಂದು ಲ್ಯಾಂಡ್ ಆಗೋ ತನಕನೂ, ಬಿಕಾಸ್ ಏನೋ ಒಂದು ಬ್ಯಾಡ್ ಇದು ನಡೆದಿದೆ ಅಲ್ಲ, ಫ್ಲೈಟಲ್ಲಿ ಇನ್ನೇನೋ ಆಗ್ಬೋದೇನೋ. ಸೊ ಅದು ತುಂಬ ಭಯ ಆಯ್ತು ನನಗೆ. ಇಲ್ಲಿ ಬಂದು ಅದು ಫುಲ್ ಲ್ಯಾಂಡ್ ಆಗಿ ನಾನು ಹೊರಗಡೆ ಬರೋ ತನಕನೂ ನನಗೆ ಆ ಭಯ ಇನ್ನೂ ಇತ್ತು. ಹೊರಗಡೆ ಬಂದಮೇಲೆ ಅಪ್ಪ ಅಮ್ಮನೆಲ್ಲ ನೋಡಿದ್ಮೇಲೆ ಅಪ್ಪ ಬಂದ್ವಿ ಅಂತ ಅನಿಸಿದ್ದು. ಅಲ್ಲಿ ತನಕನೂ ಲೈಕ್ ಬೆಳಗ್ಗೆ ಒಂದು ಗಂಟೆಯಲ್ಲಿ ನಡೆದಿರೋದು 3 o'clock ತನಕನೂ ಆ ಪ್ಯಾನಿಕ್ ಆಲ್ ಥ್ರೂ ದ ವೇ. ಮತ್ತೆ ಅದು ಕಾಡ್ತಿರುತ್ತಲ್ವಾ, ಹಿಂಗೆ ಆಗ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು, ಏನಾದರೂ ಏನಾಗ್ತಿತ್ತು? ಹೌದು, ಇನ್ನು ನಿದ್ದೆಯಲ್ಲಿ ನನಗೆ ಕನ್ಸು ಹಂಗೆ ಬರ್ತಾ ಇರುತ್ತೆ. ಅದೊಂಥರ ಪ್ಯಾನಿಕ್ ಸಿಚುವೇಶನ್ ನೈಟ್ ಟೈಮ್ಸಲ್ಲಿ ಇದ್ದೇ ಇದೆ. ಅದು ಅವನು ಇನ್ನೂ ಕನ್ವರ್ಸ್ತಾ ಇದ್ದಾನೆ, ನಾನೇನು ಆಗಿಲ್ಲ, ಜೋರಾಗಿ ಕನ್ವರ್ಸ್ತಾನೆ. ಅಯ್ಯೋ, ಇಲ್ಲಿ ಬಂದ್ಮೇಲುವಾ? ಇಲ್ಲಿ ಬೆಂಗಳೂರು ಮಲ್ಕೊಂಡ್ಮೇಲೆ? ನಾನಲ್ಲ ಅಕ್ಷಯ್. ಸೊ ನಾನು ಅಕ್ಷಯ್ ಏನೂ ಆಗಿಲ್ಲ, ನನಗೊಂಥರ ಅವನು ಸಡನ್ನಾಗಿ ಏನೋ ಜೋರಾಗಿ ಕಿರಿಚಿದಾಗ ಇವನು ಬೇರೆ ಮಲ್ಕೊಂಡಿರ್ತೀವಲ್ಲ, ಏನೂ ಆಗಿಲ್ಲ ಸುಮ್ಮನಿರು ಅಂತ. ಸೊ ಇನ್ನೂ 2 days ಹಿ ಸ್ಟಿಲ್ ಇನ್ ದಟ್ ಆ ಝೋನಲ್ಲೇ ಇದ್ದಾನೆ. ಏನು ವಾಟ್ಸ್ ಇನ್ ಯುವರ್ ಮೈಂಡ್ ನಾವು? ಅದೇ ಅದು ಹೇಳಕ್ಕೆ ರಾತ್ರಿ ಅದು ಯಾವಾಗೋ ಸ್ಟ್ರೈಕ್ ಆಗ್ತಾ ಇದೆ, ಏನಾಗ್ತಾ ಇದೆ ಗೊತ್ತಿಲ್ಲ, ಬಟ್ ಇನ್ನೂ ವೈಬ್ರೇಷನ್ ಇದೆ. ಬಟ್ ಇನ್ನು ಅಲ್ಲಿಂದ ಜರ್ನಿ ಮಾಡ್ಬೇಕಾದ್ರೆ ಬೇರೆ ಬೇರೆ ಕಡೆ ಏನೋ ಆಗಿದ್ದು, ಟ್ರಾಫಿಕ್ ಜಾಮ್ ಆಗಿದ್ದು, ಅದೆಲ್ಲ ಏನೂ ಆಗಲೇ ಇಲ್ವಾ ಅಲ್ಲಿ? ತುಂಬ ಟ್ರಾಫಿಕ್ ಜಾಮ್ ಇತ್ತು. ಆ್ಯಕ್ಚುಲಿ ಜಸ್ಟ್ 1 hour ಡಿಸ್ಟೆನ್ಸ್ ಅನ್ಸುತ್ತೆ ನಮ್ಮ ಹೋಟ್ಲಿಂದ ಏರ್ಪೋರ್ಟು, ಬಟ್ ವಿ ಟ್ರಾವೆಲ್ 2.5 to 3 hours. ಆ್ಯಂಡ್ ನಮಗೆ ಅದೇ ಲಕ್ಕಿಲಿ ಹೇಳಿದ್ನಲ್ಲ, ಮ್ಯಾನೇಜರೇ ಹೋಗಿ ಕ್ಯಾಬ್ ತೊಗೊಂಬಂದಿದ್ದು. ನಾವು ಆದಮೇಲೆ ಯಾರಿಗೂ ಕ್ಯಾಬು ಎಲ್ಲ ಫುಲ್ ರೋಡ್ಸ್ ಬ್ಲಾಕ್ ಆಗೋಯ್ತು. ಸೊ ಯಾರಿಗೂ ಕ್ಯಾಬ್, ಲಕ್ಕಿಲಿ ನೀವಷ್ಟೇ ಅಲ್ಲಿಂದ ಹೊರಟಿದ್ದು? ನಾವಷ್ಟೇ ಹೊರಟಿದ್ದು. ಅದಾದಮೇಲೆ ಪೀಪಲ್ ಎಲ್ಲ ಹೊರಗಡೆ ಹೋದವರು 10-15 kilometers ದೇ ವಾಕ್ ಬ್ಯಾಕ್ ಅವ್ರ ರೂಮ್ಸ್ಗಾಗಲಿ ಎಲ್ಲ ಕಡೆ ಅವರು ವಾಕ್ ಮಾಡಿದ್ದಾರೆ 10-15 kilometers. ಆ್ಯಂಡ್ ನಾವು ಒಂದು ಲಕ್ ಏನಂದರೆ ಆ್ಯಕ್ಚುಲಿ ನಮಗೆ 12 o'clock ಚೆಕ್-ಇನ್ ಇರಲಿಲ್ಲ, 3 ಇದ್ದಿದ್ದು. ಬಟ್ ಅವ್ರು ಲಕ್ಕಿಲಿ ಚೆಕ್-ಇನ್ ಕೊಟ್ಟರು. ಇಲ್ಲಾಂದರೆ ನಾವು ಜಸ್ಟ್ ಲಗೇಜಲ್ಲಿ ಡ್ರಾಪ್ ಮಾಡಿ ಎಲ್ಲಾದರೂ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಹೋದಾಗ ಈ ಥರ ಆಗಿಲ್ಲ, ಬಿಕಾಸ್ ಅಲ್ಲಿ ತುಂಬ ಕ್ರೌಡ್ ಇರ್ತಾಯಿತ್ತು. ಇಲ್ಲ ಅಟ್ಲೀಸ್ಟ್ ಹೋಟೆಲ್ ಅವರಷ್ಟೇ ಇದ್ದರು. ಅಂಥ ಜಾಗಕ್ಕೆ ಹೋದಾಗ ಏನೂ ಆಗಿಲ್ಲ. ನಾವು ಸಾಮಾನ್ಯವಾಗಿ ಈ ಬ್ಯಾಂಕಾಕು, ಪಟಾಯ ಅಥವಾ ಮಯನ್ಮಾರು ಇಲ್ಲೆಲ್ಲ ಇಂಡಿಯನ್ಸ್ ತುಂಬ ಜನ ಹೋಗ್ತಾರೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ವೆಕೇಶನ್ ಸ್ಪೆಂಡ್ ಮಾಡೋಕ್ಕೆ. ಆ ಥರ ಬೇರೆ ಯಾರಾದರೂ ಭಾರತೀಯರು ನೋಡಿದ್ದುಂಟಾ ಅಥವಾ ಕನ್ನಡಿಗರನ್ನ? ನಮ್ಮ ಹೋಟ್ಲಲ್ಲಿ ಅಷ್ಟು ಅಂದರೆ ಅದೇ ಹೇಳಿದ್ನಲ್ಲ, 12-1 o'clock ಇರೋದ್ರಿಂದ ಎಲ್ಲ ಹೊರಗಡೆ ನೋಡೋದಕ್ಕೆ ಹೋಗಿದ್ರು ಅನಿಸುತ್ತೆ. ಹೋಟ್ಲಲ್ಲಿ ಇದ್ದವ್ರು ತುಂಬ ಕಮ್ಮಿ ಜನ. ಸೊ ಆ ಟೈಮಲ್ಲಿ ನಮ್ಗೆ ಯಾರು ಕನ್ನಡದವ್ರು ಅಂತ ಇದಾಗಲಿಲ್ಲ. ಇಂಡಿಯಾದವ್ರು 1-2-3 ಜನ ನೋಡಿದ್ವಿ. ಒಬ್ರಂತೂ ಅವಾಗ ತಾನೇ ಬಂದು ಅವ್ರಿಗೆ ರಿಯಲೈಸು ಆಗಿಲ್ಲ ಅರ್ಥಕ್ವೇಕಾಗಿದೆ ಅಂತ. ಬಂದು ಹೋಟ್ಲಿಗೆ ಬಂದರು, ಯಾಕೆಲ್ಲ ಜನ ಹೊರಗಡೆ ಇದ್ದಾರೆ ಅಂತ ಕೇಳಿದ್ರು. ಈ ಥರ ಅಂದ ತಕ್ಷಣ ಅದೇ ಕ್ಯಾಬಲ್ಲಿ ವಾಪಸ್ ಹೊರಟ್ಬಿಟ್ರು. ಅವರೇ ಡೈರೆಕ್ಟ್ ಬಂದು ಹಾಗೆ ಹೊರಟ್ಬಿಟ್ರು. ಇಲ್ಲ, ಬಿಕಾಸ್ ಅವರು ಮಕ್ಳ ಜೊತೆ ಬಂದಿದ್ರು. ಇಲ್ಲ ನಾವು ಸೇಫಾಗಿ ಹೊರಟ್ಬಿಡ್ತೀವಿ ಅಂತ ಲಕ್ನೋ ಅವರೋ ಏನೋ ಅನ್ಸುತ್ತೆ, ಅವರು ಅದೇ ಕ್ಯಾಬಲ್ಲಿ ಹೊರಟ್ಬಿಟ್ರು ಅವರು ಇಮಿಡಿಯೇಟಾಗಿ. ಇವು ರಿಮೆಂಬರ್ ಅಲ್ಲ, ಭಾರತದಲ್ಲಿ ಅದರಲ್ಲೂ ಚೆನ್ನೈ ಭಾಗದಲ್ಲಿ ಸುನಾಮಿ ಬಂದಿದ್ದ ದಿನ ನೀವು ನೆನಪಿಸ್ಕೊಂಡಿದ್ದೀರಾ ಅನ್ಸುತ್ತೆ? ನಾನು 8th ನಾನು ಸ್ಕೂಲ್ ಟ್ರಿಪ್ ಹಿಂದಿನ ದಿನ ಹೋಗಿ ಅವತ್ತು ಬಂದಿದ್ದೆ. ನೆಕ್ಸ್ಟ್ ಡೇ ಸುನಾಮಿ ಆಗಿದ್ದು. ಇಲ್ಲಿ ಚೆನ್ನೈ ಬೀಚ್ ಹತ್ರ ಮೆರಿನಾ ಬೀಚ್ ಅಲ್ಲೆಲ್ಲ ನಾವು ಹೋಗಿ ಆಟ ಆಡಿ ಸ್ಕೂಲ್ ಟ್ರಿಪ್ಪಲ್ಲಿ ಹೋಗಿ ಬಂದು ನೆಕ್ಸ್ಟ್ ಡೇ ಸುನಾಮಿ ಆಗಿದ್ದು. ಸೊ ನನಗದು ಮರೆಯೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಕಡೆ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ನಮ್ಮ ಸೀನಿಯರ್ಸ್ ಹೋಗಬೇಕಿತ್ತು, ಅವ್ರದ್ದು ಕ್ಯಾನ್ಸಲ್ ಆಯಿತು. ನಾವು ಲಕ್ಕಿಲಿ ಬಂದಿದ್ವಿ ವಾಪಸ್ಸು. ಸೊ ಅದೊಂದು ತುಂಬ ಚೆನ್ನಾಗಿ ನೆನಪಿದೆ. ನಿಮ್ಗೇನು ಜಾಗೃತಿ ಅವರು ಹಿಂಗೆ ಲಿಂಕ್ ಆಗಿದ್ದೀರಾ ನೀವು? ಹೌದು. ಯಾರೋ ಸೈಂಟಿಸ್ಟ್ ಹೇಳ್ತಾ ಇದ್ರು, ಹರೀಶ್ ನಾಗರಾಜು
344.44 ಅಟಮ್ ಬಾಂಬ್ಗಳು ಒಟ್ಟಿಗೆ ಸಿಡಿದ್ರೆ ಎಷ್ಟು ಶಬ್ದ ಬರುತ್ತೋ ದಟ್ ಈಸ್ ಈಕ್ವಲ್ ಟು 7.7. ಅದು ಗೊತ್ತಿರಲಿಲ್ಲ, ಬಟ್ ತುಂಬ ಭಯ ಆಗುತ್ತೆ. ಈಗ ಆ ಕ್ಲಿಪ್ಸ್ ಎಲ್ಲ ಮಯನ್ಮಾರ್ದು, ಎಸ್ಪೆಷಲಿ ಬ್ಯಾಂಕಾಕ್ ಓಕೆ, ಬಟ್ ಮಯನ್ಮಾರ್ ನೋಡಿದಾಗಂತೂ ಆ ಜನಕ್ಕೆ ಏನು ಅನುಭವಿಸ್ತಾ ಇದ್ದಾರೋ ಏನೋ, ಅದ್ರ ಜೊತೆ ಪಾಪ ಬಾಂಬ್ ಬ್ಲಾಸ್ಟು ಅದು ಎಲ್ಲ ನಡೀತಾ ಇದೆ. ಮಾನವೀಯತೆಯೇ ಇಲ್ವಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಬಟ್ ತುಂಬ ಬೇಜಾರಾಗುತ್ತೆ ಆ ಮಕ್ಕಳು ಸಿಗಾಕ. ನನಗೆ ಅದೇ ನೆನಪಾಗುತ್ತೆ, ಅಯ್ಯೋ ನನ್ನ ಮೇಲೆ ಅಥವಾ ನಾವಿಬ್ಬರು ಓಡ್ತಾ ಇದ್ವಿ, ಬಿಲ್ಡಿಂಗ್ ಏನಾದರೂ ಬಿದ್ದಿದ್ದಿದ್ರೆ ಆ ಮಕ್ಕಳದು ಅದೆಲ್ಲ ನೋಡಿದಾಗ ಅಪ್ಪ ಎಷ್ಟು ಥ್ಯಾಂಕ್ಫುಲ್ ಇರಬೇಕೋ ದೇವ್ರಿಗೆ. ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಇರ್ಬೋದು, ಅಪ್ಪ ಅಮ್ಮ ಅತ್ತೆ ಮಾವ, ತುಂಬ ಥ್ಯಾಂಕ್ಫುಲ್ ಇರಬೇಕು. ಬಿಕಾಸ್ ಅವ್ರು ಮಾಡಿರೋ ಪ್ರಾಬಬಲಿ ಗುಡ್ ಡೀಡ್ಸ್ ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತೆ ಅಂತ ಅನಿಸುತ್ತೆ. ಯಾವಾಗಲೂ ನಾವು ಅಲ್ಲಿ ಶಾಲೆಗಳು, ಆಸ್ಪತ್ರೆಗಳು, ಸೇತುವೆಗಳು ಮಯನ್ಮಾರ್ ಭಾಗದಲ್ಲೆಲ್ಲ ಎಲ್ಲ ಕೊಲ್ಯಾಪ್ಸ್ ಆಗೋಗಿದೆ. ಒಂದು ಲಾಜಿಕಲಿ ಅಂದರೆ ಈಗ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ ಒಂದು 2,000 ಜನ ಸತ್ತಿರ್ಬೋದು ಅಂತಿದ್ದಾರೆ. ಅದನ್ನು ಮೀರಿದ್ದು ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ, ಇನ್ನೂ ನಡೀತಾ ಇರೋದು ಕಥೆ ನೋಡಿದ್ರೆ. ಅದು ರಿಕವರ್ ಆಗಿ ಇನ್ನೊಂದು 6 ತಿಂಗಳ ಮೇಲೆ ತೊಗೋತಾರೋ ಇಲ್ಲ ಅಂತಲ್ಲ. ಒಂದು ಮಾತು ಹೇಳಿದ್ರಿ ಚೆನ್ನಾಗಿ, ಅಪ್ಪ ಅಮ್ಮಂದಿರು ಮಾಡಿರೋ ಪುಣ್ಯ ಇದು ಅಂತ. ನಿಮ್ಮನ್ನು ಕಣ್ಣೆದುರು ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತಮ್ಮ? ಅದೇ ಅವರು ಪಾಪ ಬೊಕ್ಕೆ ಇಟ್ಕೊಂಡು ನಾವು ಅಲ್ಲಿಂದ ಹೊರಟಾಗ ಅವ್ರು ಏರ್ಪೋರ್ಟಿಗೆ ಬಂದು ಕಾಯ್ತಾ ಇರೋದು ನಮಗೆ. ಸೊ ಅವ್ರಿಗೆ ಅಷ್ಟು ಪ್ಯಾನಿಕ್ ಆಗಿದ್ರು. ಆ್ಯಂಡ್ ಇಲ್ಲೂ ಅಷ್ಟೇ ನಮ್ಮ ಅತ್ತೆ ಮಾವನು ಪಾಪ ಎದ್ದಿದ್ರು ರಾತ್ರಿ ಎಲ್ಲ, ನಾವು ಬರೋ ತನಕ ಎದ್ದು ನಮಗೆ ಬಂದ್ರ ಸೇಫಾಗಿ. ಅವರು ಎಲ್ಲ ದೇವ್ರ ಮನೆಯಲ್ಲೇ ಕೂತಿದ್ದಾರೆ ಅನಿಸುತ್ತೆ, ನಮಗೆ ಪ್ರೇ ಮಾಡ್ಕೊಂಡು ಏನೂ ಆಗಬಾರ್ದು ನಮ್ಮ ಮಕ್ಕಳಿಗೆ ಅಂತ. ಆ್ಯಂಡ್ ಬಂದು ಎಲ್ಲರೂ ಆರತಿ ತೆಗೆದು ಒಳಗಡೆ ಕರ್ಕೊಂಡು, ಏನೋ ದೊಡ್ಡದೊಂದು ಏನೋ ಗಂಡಾಂತರ ತಪ್ಪಿಸ್ಕೊಂಡು ಬಂದಿದ್ದೀರಾ ನೀವು ಅನ್ನೋ ಥರ ಅವ್ರಿಗೂ ಸಮಾಧಾನ. ಏನೇನು ಹರಕೆ ಹೊತ್ತಿದ್ದಾರೆ ಅದೇ ಕೇಳ್ಬೇಕು ಇವಾಗ. ಹೇಳಿರ್ತಾರಲ್ವಾ ಹಿಂಗೆ ಮಾಡಿದ್ದೆ ಇಂಥ ದೇವ್ರಿಗೆ ಅಂತ. ಅದೇ ನಮ್ಮ ತಂದೆ ಹೇಳ್ತಾ ಇದ್ರು, ಅವರು ರಾಮದೇವ್ರ ಬೆಟ್ಟಕ್ಕೋ ಎಲ್ಲೋ ಹೋಗಿದ್ರು ಅನ್ಸುತ್ತೆ ಹಿಂದಿನ ದಿನ. ಅಲ್ಲಿ ಪುರೋಹಿತರು ಬಂದು ಎಲ್ಲ ಹೆಸರು ಅರ್ಚನೆ ಕೊಡ್ತಾ ಇದ್ರಂತ. ಎಲ್ಲರ ಹೆಸರು ಬಂತು, ನನ್ನ ಮಗನ ಹೆಸರು ಬಾಯಿಗೆ ಬರ್ತಾ ಇಲ್ವಂತ, ಮೊಮ್ಮಗನ್ ಅಷ್ಟು ಅವ್ರು ಕರೀತಾರೆ ಅವನ ಹೆಸರು, ಬಟ್ ಅಲ್ಲಿ ಇಟ್ಕೊಂಡಾಗ ಬರ್ತಾನೆ ಇಲ್ವಂತೆ. ಪುರೋಹಿತರು ಸಹ ಕುಟುಂಬ ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ಡ್ಯಾಡಿ ಗಟ್ಟಿಯಾಗಿ ಇಟ್ಕೊಬಿಟ್ಟಿದಾರಂತ. ಇಲ್ಲ ಬಿಡಲ್ಲ, ನಾನು ಹೇಳಲೇಬೇಕು ಅಂತ ಮಾತಾ ಅಂತ ಹೇಳಿ ಆಮೇಲೆ ಮಹತ್ವ ಅಂತ ನೆನೆಸ್ಕೊಂಡು ಅವನ ಹೆಸರು ಹೇಳೋ ತನಕ ಅವ್ರು ಬಿಡ್ಲಿಲ್ವಂತೆ. ಅದು ನನ್ನ ಮಗನ ಹೆಸರನ್ನ ಅಲ್ಲಿ ತನಕ ಅವ್ರು ತಟ್ಟೆ ಬಿಡಲಿಲ್ಲ ನಾನು. ಅವಾಗಿಂದ ಅವ್ರಿಗೆ ಪ್ಯಾನಿಕ್ ಹಿಂದಿನ ದಿನಾನೇ ಸ್ಟಾರ್ಟ್ ಆಗಿದೆ. ಯಾಕೆ ಹಂಗಾಯ್ತು, ಬಿಕಾಸ್ ಅವನ ಹೆಸರು ಬರದೇ ಇರೋದಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಕ್ಲೋಸು. ಯಾಕೆ ಅವನ ಹೆಸರು ನನ್ನ ಬಾಯಿಗೆ ಬರಲಿಲ್ಲ ಅಂತ ಅದನ್ನೆಲ್ಲ ಹೇಳ್ತಾ ಇದ್ರು ಬಂದಾಗ. ನನಗೆ ಹಿಂಗಾಯ್ತು, ನನಗೆ ಅವತ್ತಿಂದನೇ ತುಂಬ ಹೆದರಿಕೆ ಇತ್ತು, ಯಾಕೆ ಹಿಂಗಾಯ್ತು ಅಂತ. ಸೊ ಅದೆಲ್ಲ ಅವ್ರು ಆಮೇಲೆ ರೀಕಾಲ್ ಮಾಡ್ಕೊಂಡು. ನಿಮ್ಮಿಬ್ಬರಲ್ಲಿ ಯಾರು ಧೈರ್ಯವಂತರು? ಯಾರು? ಅವಳೇ ಅವ್ನು ಸ್ವಲ್ಪ ಎದುರುಗ್ತಾನೆ ಅನ್ಸುತ್ತೆ. ಬಂದ ಮೇಲೂ ಕನಸಲ್ಲಿ ಅದು ಬೀಳ್ತಾ ಇದೆ ಅಂದರೆ ನೀವೇ ಸ್ಟ್ರಾಂಗ್ ಹಂಗೆ ನೋಡಕ್ಕೆ ಹೋದ್ರೆ ಅಕ್ಷಯ್? ಹೌದಾ, ಅವಳೇ ಸ್ಟ್ರಾಂಗು. ಬಟ್ ಅದೆಲ್ಲ ಓಡ್ ಬಂದಿರೋದು ಅದೆಲ್ಲ ಮೈಂಡಲ್ಲಿ ಎಲ್ಲೋ ಸ್ಟೋರ್ ಆಗಿರುತ್ತಲ್ಲ, ಮೋಸ್ಟ್ಲಿ ಅದು ಮಲಗಿದಾಗ ಅದು ಇದಾಗುತ್ತೆ. ಅದು ಸುಪ್ತ ಮನಸ್ಸಲ್ಲಿ ಕಾಡುತ್ತೆ ಅಂತಾರಲ್ಲ ಹಾಗೆ. ಹೌದು, ಅದು ರೈಸ್ ಆಗತ್ತನ ಟೈಮ್ ತೊಗೊಳುತ್ತೆ ಅದು. ಸರಿ, ಸಮಾಧಾನ ಮಾಡಕ್ಕೆ ನೀವಿದ್ದೀರಾ ಈಗ. ನೆಕ್ಸ್ಟ್ ಟ್ರಿಪ್ಪೆಲ್ಲೂ ಹೋಗೋ ಪ್ಲ್ಯಾನ್ ಇಲ್ವಾ? ಅದೇ ನಮ್ಮ ಮನೇಲಿ ಬಂದ ತಕ್ಷಣ ಹೇಳಿದ್ರು, ಅವನನ್ನು ಕರ್ಕೊಂಡು ಎಲ್ಲೂ ಹೋಗ್ಬೇಡಿ, ನೀವಿಬ್ಬರೇ ಹೆಂಗಾದ್ರೂ ಹೋಗಿ. ಅವರಿಗೆ ಅಂದರೆ ಪಾಪುನ್ ಬೇರೆ ಕರ್ಕೊಂಡು ಹೊಟ್ಟೋಗಿದ್ವಲ್ಲ, ಅದೊಂದು ತುಂಬ ಭಯ ಇತ್ತು ಅವರಿಗೆ. ಎಷ್ಟೇ ಗಂಡಾಂತರ ಬಂದರು ಆಯಸ್ ಗಟ್ಟಿ ಇದ್ದರೆ ನಾವು ಬದುಕ್ತೀವಿ ಅಂತ ಒಂಥರ ಆ ಥರ ನಿಮ್ಮಿಬ್ಬರ ಫೀಲ್ ಇದು. ಹೌದು, ಅದೇನೋ ಕರೆಕ್ಟ್. ಅದು ಏನಾರು ಇಲ್ಲ ಅಂದಿದ್ರೆ ಏನು ಬೇಕಿರೋ ಆಗ್ಬೋದಿತ್ತು, ಅಲ್ಲೇ ಜಾರ್ ಬೀಳ್ಬೋದಿತ್ತು. ಅಲ್ಲಿ 6th ಫ್ಲೋರಿಂದ ನೀರಲ್ಲಿ ಬಂದಿದ್ದು ಆ್ಯಕ್ಚುಲಿ ನಾವು. ಏನು 6th ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ನಮ್ದಿದು. ಸೊ ಆ ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಎಕ್ಸಿಟಿಗೆ ಎಂಟ್ರಿ ಆಗಿಬಿಟ್ಟಿತ್ತು. ಸ್ವಲ್ಪ ಸ್ಕಿಡಿ ಮೂವ್ಮೆಂಟು ಎಲ್ಲ ಇತ್ತು. ಸೊ ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಕೆಳಗೆ ಬಂದಿದ್ದು. ಬಟ್ ನೀವು 10th ಫ್ಲೋರ್ ಇಳಿದಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ? ಇಲ್ಲ ಎತ್ಕೊಂಡು ಓಡಿದ್ದಷ್ಟೇ ಗೊತ್ತು. ಬಟ್ ಅಷ್ಟು ಇಳಿದ್ವಿ ಅಂತ ಅಂದರೆ ಇನ್ನೂ ಸಿಗ್ತಾ ಇಲ್ಲ ಅಂತ ಜೋರಾಗಿ ಕಿರ್ಚ್ಕೊಂಡು ಓಡ್ತಾ ಇದ್ವಿ. ಆ್ಯಂಡ್ ಅದೇ ಐ ವಾಸ್ ಲಿಟ್ರಲಿ ಕರ್ಸಿಂಗ್ ದ ಬಿಲ್ಡಿಂಗ್. ಐ ವಾಸ್ ಥಿಂಕಿಂಗ್ ಬಿಲ್ಡಿಂಗ್ದೇನೋ ತಪ್ಪಿದೆ ಅಂತ. ಬಟ್ ಪಾಪ ಅದು ಅರ್ಥಕ್ವೇಕ್ ಅಂತ ಲೇಟರ್ ಬಂದ ಮೇಲೆ ರಿಯಲೈಸ್ ಆಗಿದ್ದು. ಆ್ಯಸ್ ಎ ಕಾಮನ್ ಪೀಪಲ್ ಆಗಿ ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟು ದುಡ್ಡು ಅಥವಾ ಲಕ್ಸುರಿ ಏನೂ ಅಲ್ಲ, ಜೀವ ಇದ್ರೂ ಸಾಕಪ್ಪ ಅನಿಸ್ಲಿಲ್ವಾ? ಅನಿಸ್ತು, ಖಂಡಿತ ಅನಿಸ್ತು. ಆ್ಯಂಡ್ ಅದೇ ಹೇಳಿದ್ನಲ್ಲ, ಮಾನವೀಯತೆ. ಅಷ್ಟು ಜನ ನಮಗೋಸ್ಕರ, ಅಂದರೆ ಒಂದು ಮಗು ಇದೆ ಅಂತನೋ ಏನೋ ಗೊತ್ತಿಲ್ಲ, ತುಂಬ ಜನ ಬಂದರು. ಅವ್ರು ಯಾರು ಅವ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಅಲ್ಲಿ. ಆ್ಯಂಡ್ ಇವನ್ ಸ್ಟಾಫು ಆರಾಮಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾದರೂ, ಅಥವಾ ನಾನೇ ಅಲ್ಲಿ ಇದ್ದಿದ್ರು ನಾನು ಪ್ರಾಬಬಲಿ ಹೊಟ್ಟೋಗ್ತಾ ಇದ್ದೆ ಅಂತ ಅನ್ನಿಸ್ತು ನನಗೆ. ಇಲ್ಲಪ್ಪ ನಾನು ಹೊಟ್ಟೋಗ್ತೀನಿ, ನಮ್ಮ ಮನೆಗೆ ಹೋಗಿ ಸೇರ್ಕೊಬೇಕು ಅಂತ. ಬಟ್ ಅಲ್ಲಿ ಎಲ್ಲ ಸ್ಟಾಫು ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲ ಬಂದು ಏನಾದರೂ ಊಟ ಮಾಡಿಸಿ, ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇದೆ, ಏನಾದರೂ ತಂದು ಕೊಡ್ಲಾ ಮಾಡ್ಲಾ ಅಂತ ಹೇಳಿದ್ರು. ಅದೇ ಮಸಾಜ್ ಸೆಂಟರ್ ಅವರು ಅಷ್ಟೇ, ಅದನ್ನು ಅವರು ಬೇರೆ ಅಲ್ಲಿ ಏನು ಚಲ್ಲಪಿಲ್ಲಿ ಆಗಿಲ್ವಾ? ಇನ್ನು ಬೇರೆ ಇಲ್ಲ
ಇಲ್ಲ ಇಲ್ಲ, ರೂಮ್ ಒಳಗಡೆ ಎಲ್ಲ ಆಗಿತ್ತು, ಬಟ್ ಹೊರಗಡೆ ಏನು ಕಾಣಂಗೇನು ಆಗಿರಲಿಲ್ಲ. ಸೊ ನಿಮ್ದು ವಾಪಸ್ ಬರೋ ಸ್ಕೆಡ್ಯೂಲ್ ಯಾವತ್ತಿತ್ತು ಆ್ಯಕ್ಚುಲಿ ಎಕ್ಸಾಕ್ಟಾಗಿ? ಇವತ್ತು ಈವ್ನಿಂಗ್ ಇತ್ತು. ಸೊ ಅದಕ್ಕೆ ಮುಂಚೆ ಒಂದು 2-3 ಡೇಸ್ ಮುಂಚೆ ಬಂದಂಗೆ. ಹೌದು, 3 ಡೇಸ್. ಬಟ್ ಋಣ ಯುಗಾದಿ ಹಬ್ಬವನ್ನು ನಿಮ್ಮ ಮನೇಲೇ ಮಾಡಂಗಿತ್ತು ಅಂತ. ಯುಗಾದಿ ಹಬ್ಬ ಈಸ್ ಆಲ್ ಅಬೌಟ್ ಬೇವು ಬೆಲ್ಲ, ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ. ಸೊ ಆತಂಕ ನಿವಾರಣೆ ಆಯಿತು. ಬಿ ಹ್ಯಾಪಿ, ಖುಷಿಯಾಗಿರಿ. ಆ್ಯಂಡ್ ಜನಕ್ಕೂ ಗೊತ್ತಾಗಲಿ, ಅಂದರೆ ಈ ಥರದ್ದೆಲ್ಲ ಪ್ಯಾನಿಕ್ ಆಗೋ ಸಿಚುವೇಶನ್ಲೂ ಎಷ್ಟು ಧೈರ್ಯದಿಂದ ಫೇಸ್ ಮಾಡಬೇಕು ನಾವು ಅಂತ. ಸೊ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಅ ಲಾಟ್. ಬೆಂಗಳೂರಿನ ಅಕ್ಷಯ್ ಮತ್ತು ಜಾಗೃತಿ ದಂಪತಿಗಳು ಫೈನಲಿ ಸೇಫಾಗಿ ಅವರಂತೂ ಬಂದಿದ್ದಾಯಿತು. ಆದರೆ ಈಗಿನ ಈ ಕ್ಷಣದ ಅಲ್ಲಿನ ಪರಿಸ್ಥಿತಿ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬ ಚಿಂತಾಜನಕ. ಬಿಕಾಸ್ ಸಾವಿರಾರು ಜನ ಈಗಾಗಲೇ ಸತ್ತೋಗಿದ್ದಾರೆ, ಇನ್ನೂ ಶವಗಳನ್ನು ತೆಗೀತಿದ್ದಾರೆ, ಇನ್ನೂ ಅದರ ಇನ್ನೂ ಕರೆಕ್ಟ್ ಲೆಕ್ಕಾಚಾರ ಸಿಕ್ಕಿಲ್ಲ. ನಿಜ, ಯಾರಾದರೂ ಸಿಕ್ಕಾಕೊಂಡಿದ್ರೆ ಸೇಫಾಗಿ ಬರಲಿ ಅಂತ ನಾವೆಲ್ಲರೂ ಕೂಡ ಒಂದ್ಸರಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಅಕ್ಷಯ್ ಆ್ಯಂಡ್ ಥ್ಯಾಂಕ್ ಯು ಜಾಗೃತಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಒಂದಷ್ಟು ಮಾಹಿತಿಯನ್ನು ಈ ಮೂಲಕ ಕೊಡಿಸುವಂಥ ಪ್ರಯತ್ನ ಗೊತ್ತಿಲ್ಲ, ಅಂದರೆ ಸರ್ಕಾರದ ವತಿಯಿಂದಾಗಲಿ ಅಥವಾ ಇನ್ಯಾರ ಕುಟುಂಬದ ಆತಂಕದಲ್ಲಿದ್ದರೆ ಅವ್ರಿಗೊಂದಷ್ಟು ಮಾಹಿತಿಗಳನ್ನ ಕೊಡುವ ಒಂದು ಕೆಲಸಗಳು ಆಗಲಿ ಇಲ್ಲ ಅಂತ. ಬಿಕಾಸ್ ತುಂಬ ಜನ ಹೋಗ್ತಾರೆ, ಮಯನ್ಮಾರ್, ಬ್ಯಾಂಕಾಕ್, ಈ ಎಲ್ಲ ಕಡೆ ಕೂಡ ತುಂಬ ಜನ ಇದ್ದಾರೆ ಭಾರತೀಯರು ಆ ಜಾಗದಲ್ಲಿ. ಅವರೆಲ್ಲರೂ ಕೂಡ ಸೇಫ್ ಆಗಿರಲಿ ಅಂತ ಈ ಮೂಲಕ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸೋ ನೋಡಿದ್ದಕ್ಕೆ ನಮಸ್ಕಾರ.